ಲವ್ ಮಾಕ್ಟೇಲ್ ಕೃತಿ ಚೌರ್ಯ ಕೇಸ್. ಸೊ ಇದು ಎಂಡ್ ಆಗಿದೆ. ಇದನ್ನು ಎಂಡ್ ಮಾಡಿದವರು ಯಾರು ಅಂತ ಹೇಳಿ ಪ್ರಶ್ನೆ ಬರುತ್ತಲ್ವ. ಸೊ ಫಿಲ್ಮ್ ಚೇಂಬರ್ನ ಡಾಕ್ಟರ್ ಜಯಮಾಲ್ ಅವರು, ಅಂದರೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು. ಸೊ ಇವರು ಒಂದು ಕೆಲಸ ಮಾಡಿದ್ದಾರೆ, ಏನಪ್ಪ ಅಂದರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲ್ನಾ ಅವರು ಮಾತಾಡಿಸಿದ್ದಾರೆ ಪ್ರತ್ಯೇಕವಾಗಿ. ಹಾಗೆಯೇ ರಾಘವೇಂದ್ರ ನಾಯಕ್ ಅವರು, ಗುರು ದೇಶಪಾಂಡೆ ಅವರು ಇವರನ್ನು ಮಾತಾಡಿಸಿದ್ದಾರೆ. ಮಾತಾಡಿಸಾದ್ಮೇಲೆ ಅವ್ರಿಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಏನಂದರೆ ಈ ಚಿತ್ರದ ಕತೆಗಳು ಏನಿದೆ, ಈ ಚಿತ್ರದ ಕತೆಗಳು ಸ್ಫೂರ್ತಿ ಅಂತ ಬಂದಾಗ ಒಂದೇ ಮೂಲದ ಸ್ಫೂರ್ತಿ. ಈ ಕಥೆಯಲ್ಲಿ ತಿರುಳು ಅಂತ ಬಂದಾಗ ಒಂದೇ ಇದೆ, ಆದರೆ ಎರಡೂ ಕತೆಗಳು ಏನಿದೆ ಅದರ ಚಿತ್ರಕಥೆ ಬೇರೆ ಇದೆ. ಸೊ ಹಾಗಾಗಿ ಇವರು ಈ ಕೇಸ್ ಏನಿದೆ, ಆರೋಪ ಪ್ರತ್ಯಾರೋಪ ಕೇಸ್ ಹಾಕ್ತೀನಿ ಅನ್ನುವಂಥ ವಿಚಾರಗಳೆಲ್ಲ ಬಿಟ್ಟು, ಸೊ ಇದನ್ನು ಸೌಹಾರ್ದವಾಗಿ ಎಂಡ್ ಮಾಡಬೇಕು ಅನ್ನುವ ಅರ್ಥದಲ್ಲಿ ಈ ಒಂದು ಲವ್ ಮಾಕ್ಟೇಲ್ ಚಿತ್ರದ ಒಂದು ವಿವಾದ ಏನಿತ್ತು, ಕೃತಿ ಚೌರ್ಯದ ವಿವಾದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟಿರುವಂಥದ್ದು. ಸೊ ಪರಸ್ಪರ ಥ್ಯಾಂಕ್ಸನ್ನು ಕೊಟ್ಕೊಂಡು ಇವರು ಇನ್ನೇನಿಲ್ಲ ನಿಮ್ಮ ನಡುವೆ ಅನ್ನುವ ಅರ್ಥದಲ್ಲಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ಒಂದು ಫುಲ್ ಸ್ಟಾಪ್ ಇಟ್ಟಿರುವಂಥದ್ದು ಲವ್ ಮಾಕ್ಟೇಲ್ 3 ಚಿತ್ರದ ಕೃತಿ ಚೌರ್ಯದ ಒಂದು ಕೇಸ್ ಏನಿತ್ತು ಈ ಥರ ಎಂಡ್ ಆಗಿರೋವಂಥದ್ದು. ಸೊ ಕಳೆದ ಒಂದು ವಾರ ಅಲ್ಲಿಂದನೇ ಇಲ್ಲಿವರೆಗೂ ಒಂದಷ್ಟು ಸುದ್ದಿಗಳು ಹರಿದಾಡ್ತಾನೆ ಇತ್ತು. ಗುರು ದೇಶಪಾಂಡೆ ಅವರು, ಹಾಗೆಯೇ ಕತೆಗಾರ ರಾಘವೇಂದ್ರ ನಾಯಕ್ ಅವರು, ಈ ಕತೆ ನಂದು, ಅಂದರೆ ನಾ ಬರೆದ ಕತೆ. ಸೊ ಲವ್ ಮಾಕ್ಟೇಲ್ 3 ಚಿತ್ರದ ಸೆಕೆಂಡ್ ಹಾಫ್ ಸೇಮ್ ಇದೆ ಅಂತೇಳಿ ಅವರು ಆರೋಪ ಮಾಡಿದ್ರು ಡಾರ್ಲಿಂಗ್ ಕೃಷ್ಣ ಅವ್ರ ಮೇಲೆ. ಡಾರ್ಲಿಂಗ್ ಕೃಷ್ಣ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಕ್ಲೀನಾಗಿ ಎಲ್ಲವನ್ನೂ ಹೇಳಿದರು. ಯಾವುದೇ ಥರದ ಕತೆ ಕದ್ದಿಲ್ಲ, ನಾನು ಪೊಲೀಸ್ ಆಫೀಸರ್ ಮಗ, ನಾನು ಯಾವತ್ತೂ ನೋ ಪಾರ್ಕಿಂಗಲ್ಲಿ ಹೋದವಲ್ಲ, ನೋ ಪಾರ್ಕಿಂಗ್ ಅಲ್ಲಿ ಕಾರ್ ನಿಲ್ಲಿಸಿದವನು ಅಲ್ಲ, ಒನ್ ವೇದಲ್ಲೂ ಹೋದವನಲ್ಲ, ಆ ಥರದ್ದು ಇದ್ದಂಥ ವ್ಯಕ್ತಿ ನಾನು. ಕತೆ ಕದಿಯೋ ಮಾತು ದೂರವೇ ಇರುವಂಥದ್ದು. ಸೊ ಇದೆಲ್ಲ ಹಾಗಿಲ್ಲ, ಆ ಥರ ಏನಿಲ್ಲ. ನಮ್ಮ ಕತೆಗೂ ಅವ್ರು ಹೇಳುವಂಥ ಕತೆಗೂ ಎಲ್ಲಿಯೂ ಸಿಮಿಲಾರಿಟಿ ಇಲ್ಲ, ಅಥವಾ ಚಿತ್ರಕಥೆಗೆ ಸಿಮಿಲಾರಿಟಿ ಇಲ್ಲ, ಸಂಭಾಷಣೆ ಇಲ್ಲ. ಹೇಗೆ ನಾನು ಅವ್ರ ಕತೆ ಕದ್ದೆ ಅಂತ ಹೇಳಿ ಅವರು ಪ್ರೆಸ್ ಮೀಟಲ್ಲಿ ಹೇಳಿದರು. ಸೊ ಅವರು ಕೂತು ಮಾತಾಡೋಣ ಕೂಡುವುದೂ ಇಲ್ಲ, ಹಾಗೆಯೇ ಕೊಡುವುದಿಲ್ಲ ಅನ್ನುವ ಅರ್ಥದಲ್ಲಿ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿದ್ದರು ಡಾರ್ಲಿಂಗ್ ಕೃಷ್ಣ. ಸೊ ಈ ಸಂಬಂಧ ಗುರು ದೇಶಪಾಂಡೆ ಅವರು ಮತ್ತು ರಾಘವೇಂದ್ರ ನಾಯಕ್ ಅವರು ಫಿಲ್ಮ್ ಚೇಂಬರ್ ಮೆಟ್ಲೇರಿದ್ರು. ಸೊ ಅಲ್ಲಿ ಈ ಒಂದು ವಿವಾದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.